ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಸಬೇಕಾ? ಇದು ನಿಜವಾಗಿಯೂ ಒಂದು ನಿಯಮವಾ ಅಥವಾ ಕೇವಲ ಒಂದು ನಂಬಿಕೆಯಾಗಿದೆಯಾ? ಈ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಬರುತ್ತದೆ. ಈ ದಿನ ಬಂಗಾರ ಖರೀದಿಸದಿದ್ದರೆ ದುರಾದೃಷ್ಟ ಬರುತ್ತದೆಯಾ ಎಂದು ಕೆಲವರು ಭಯಪಡುತ್ತಾರೆ. ಆದರೆ ನಿಜ ಏನು ಗೊತ್ತಾ? ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದದ್ದು, ಎಂದಿಗೂ ನಾಶವಾಗದ ಪುಣ್ಯ. ಈ ಪವಿತ್ರ ದಿನದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸಗಳು, ದಾನ, ಜಪ, ಪೂಜೆ ಇವುಗಳಿಗೆ ಅನೇಕ ಪಟ್ಟು ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಳೆಯ ಕಾಲದಲ್ಲಿ ಜನರು ಈ ದಿನ ಧಾನ್ಯ ದಾನ ಮಾಡುತ್ತಿದ್ದರು, ಬಡವರಿಗೆ ಅನ್ನ ನೀಡುತ್ತಿದ್ದರು, ಗೋ ಸೇವೆ ಮಾಡುತ್ತಿದ್ದರು. ಅದರಿಂದ ಪುಣ್ಯ ಸಂಗ್ರಹವಾಗುತ್ತದೆ ಎಂದು ನಂಬುತ್ತಿದ್ದರು. ಬಂಗಾರ ಖರೀದಿಸುವ ಪದ್ಧತಿ ನಂತರ ಬಂದ ಒಂದು ಆಚಾರ. ಅದು ಕಡ್ಡಾಯ ನಿಯಮ ಅಲ್ಲ. ನಿಮಗೆ ಸಾಧ್ಯ ಇದ್ದರೆ ಖರೀದಿಸಿ, ಆದರೆ ಸಾಧ್ಯವಾಗದಿದ್ದರೆ ಚಿಂತಿಸಬೇಕಾದ ಅಗತ್ಯವೇ ಇಲ್ಲ. ಈ ದಿನದ ನಿಜವಾದ ಅರ್ಥ ನಾವು ಮಾಡುವ ಒಳ್ಳೆಯ ಕೆಲಸಗಳಲ್ಲಿ ಇದೆ. ಒಬ್ಬರಿಗೆ ಸಹಾಯ ಮಾಡಿ, ಹಸಿದವರಿಗೆ ಅನ್ನ ನೀಡಿ, ಒಂದು ಸಣ್ಣ ದಾನ ಮಾಡಿ. ಅಕ್ಷಯ ತೃತೀಯ ದಿನ ನೀವು ಮಾಡುವ ಒಳ್ಳೆಯ ಕೆಲಸ ನಿಮ್ಮ ಜೀವನದಲ್ಲಿ ಎಂದಿಗೂ ಕಡಿಮೆಯಾಗದ ಪುಣ್ಯವಾಗಿ ಉಳಿಯುತ್ತದೆ. ಹಾಗಾಗಿ ಈ ಅಕ್ಷಯ ತೃತೀಯ ದಿನ ಒಂದು ಒಳ್ಳೆಯ ಕೆಲಸ ಮಾಡಿ, ನಿಮ್ಮ ಜೀವನವನ್ನು ಅಕ್ಷಯವಾಗಿಸಿ.